ಅದನ್ನು ಮಾಡಿಕೊಟ್ಟಿದ್ದಾರೆ. ಯಾವುದನ್ನು ಇದು ನೀವು ಮಾಡಿ ಅಲ್ಲಿ ಎಂತೆಲ್ಲ ಆಗಬೇಕು ಅದನ್ನು ನಾನು ಮಾಡಿಕೊಡ್ತೇನೆ. ಅದರ ನಂತರ 2 ಸಲ ನಾವು ಶಾಸಕರನ್ನು ಭೇಟಿಯಾಗಿದ್ದೇವೆ ಬೇರೆ ವಿಷಯದಲ್ಲಿ. ಆಗ ಸಹ ನಮಗೆ ರಸ್ತೆ ಒಂದು ವಿಷಯದಲ್ಲಿ ಕುರಿಯದಲ್ಲಿ ಮಾಡಿಕೊಟ್ಟಿದ್ದಾರೆ. ನಮಗೆ ಅವರು ಆತ್ಮೀಯವಾಗಿ ಸ್ಪಂದಿಸ್ತಾ ಇದ್ದಾರೆ. ಫೋನ್ ಮಾಡಿದ ಕೂಡಲೇ ನಮಗೆ ಅವರು ಸ್ಪಂದಿಸ್ತಾರೆ. ಯಾಕಂದ್ರೆ ಮತ್ತೆ ಅವರು ಫೋನ್ ಮಾಡ್ತಾರೆ, ಏನು ನೀವು ಏನಾಗಬೇಕು ಹೇಳು. ಅದು ನಮಗೆ ಖುಷಿ ಆಗ್ತದೆ. ಯಾಕಂದ್ರೆ ಅವ್ರು ಯಾವ ಪಕ್ಷದ ಶಾಸಕರೇ ಆಗಲಿ ಅವ್ರು ನಮಗೆ ಸ್ಪಂದಿಸುವುದು ನಮಗೆ ತುಂಬಾ ಖುಷಿ ಇದೆ. ಯಾಕಂದ್ರೆ ಅದು ನಮಗೆ ಬೇಕಾಗುತ್ತೆ. ಮೂಲ ಸೌಕರ್ಯವನ್ನು ಯಾರು ಮಾಡಿಕೊಡ್ತಾರೆ ಅವರೇ ಶಾಸಕರಾಗಬೇಕು. ಮತ್ತೆ ನಮಗೆ ಸುಮ್ಮನೆ ಬಾಯಿ ಮಾತು ಹೇಳುವಂತವರು ಶಾಸಕರಾಗಿ ಏನು ಪ್ರಯೋಜನ ಇಲ್ಲ. ನಮಗೆ ಬೇಕಾದಂತ ಮೂಲ ಸೌಕರ್ಯ ಏನೆಲ್ಲ ಬೇಕು ನಮ್ಮ ಊರಿಗೆ ಅದನ್ನು ಯಾರು ಮಾಡಿಕೊಡ್ತಾರೆ ಅವರೇ ಮುಂದಕ್ಕೆ ಶಾಸಕರಾಗುವುದು ಉತ್ತಮ. ಯಾಕಂದ್ರೆ ನಮಗೆ ಪಕ್ಷದಿಂದ ಏನಾಗ್ಲಿಕ್ಕಿಲ್ಲ, ನಮಗೆ ಬೇಕಾದಂತ ನ್ಯಾಯ ಬೇಕು. ನಮಗೊಂದು ನಮ್ಮ ಊರಿಗೆ ಒಂದು ಅಭಿವೃದ್ಧಿ ಬೇಕು, ಅದನ್ನು ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ನಮಗೆ ತುಂಬಾ ಸಂತೋಷ ಇದೆ. ನಮಗೆ ಸ್ಪಂದಿಸ್ತಾ ಇದ್ದಾರೆ. ಇದು ಕೇವಲ 6-7 ತಿಂಗಳಲ್ಲಿ ಮಾಡಿಕೊಟ್ಟಿದ್ದಾರೆ. ಬೇಡಿಕೆ ಒಂದು 10-12 ಬೇಡಿಕೆ ಅಂದ್ರೆ ಇದು ಅವರ ಶಾಸಕರಾಗುವ ಮೊದಲೇ ನಾವು ಅವರನ್ನು ಇಲ್ಲಿ ಒಂದು ಸಮಾರಂಭ ಮಾಡಿ ಅವರು ನಮಗೆ ಒಂದು ರಿಕ್ಷಾ ಸ್ಟ್ಯಾಂಡ್ ಮೊದಲೇ ಅಲ್ಲಿ ಒದಗಿಸಿಕೊಟ್ಟಿದ್ದಾರೆ. ಇದು 2016ರಲ್ಲಿ ಅವರನ್ನು ಇಲ್ಲಿ ಕರೆಸಿ ಮತ್ತೆ ಪಂಚಾಯತಿನವರು ವಸಂತರವರಿದ್ದರು. ಅವರು ಇರುವಾಗ ನಾವು ಇಲ್ಲೇ ಕಾರ್ಯಕ್ರಮ ಎಲ್ಲ ಮಾಡಿ ಇಷ್ಟು ಚಿಕ್ಕ ಜಾಗದಲ್ಲಿ ನೀವು ಈ ರಿಕ್ಷಾ ಸ್ಟ್ಯಾಂಡ್ ಮಾಡಿದ್ದೀರಲ್ಲ ಇದು ದೊಡ್ಡ ವಿಶೇಷ ಅಂತ ಹೇಳಿ ಅವರ ಬಾಯಿಂದಲೇ ಹೇಳಿದ್ದಾರೆ. ಆದ್ದರಿಂದ ಅವರಿಗೆ ನಮ್ಮೆಲ್ಲರ ಪರವಾಗಿ ರಿಕ್ಷಾ ಚಾಲಕ ಮಾಲಕರ ಸಂಘದ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ನಮ್ಮ ತಾಲೂಕು BMS ಅಧ್ಯಕ್ಷರು ಬಂದಿದ್ದಾರೆ. ಅವರಿಗೂ ಅವರದೊಂದು ಮನವಿ ಇದೆ, ಅದನ್ನು ಅವರು ಕೊಡಬೇಕು. ಈಗ ಕೈಯಾರೆ ಬೇಕಾ ಬೇಡ ಅದಕ್ಕಾಗಿ ನಾನು ಪೆಂಡಿಂಗ್ ಇಟ್ಟಿರೋದು. ಆದರೆ ಈಗ ಗೊತ್ತಾ ನಿಮ್ಮ ಭೇಟಿ ಅದಕ್ಕಾಗಿ ಇಲ್ಲದೆ ಮೊನ್ನೆನೇ ಓಡಿಸಿದ್ರು. ನಿಮ್ಮ ಹತ್ರ ಮಾತಾಡದೆ ಬೇಡ ಅಂತ ಈ ಶಾಲೆ ಮಕ್ಕಳು ಬೆಳಿಗೊಂದು ಓಡಿಸಿ ವಿವೇಕಾನಂದ ಒಬ್ಬ ಮಕ್ಕಳು ಇದ್ದಾರೆ, ಫಿಲಮಿನ ಒಬ್ಬ ಮಕ್ಕಳು ಇದ್ದಾರೆ. ಬೆಳಿಗ್ಗೆ ಒಂದು ಸ್ವಚ್ಛ ಮಾಡ್ತೇನೆ ನೀವೊಮ್ಮೆ ಕೂತು ಓಡಿಸುವ ಮೊದಲು ನಿಮ್ಮ ಹತ್ರ ಕೂತು ಮಾಡಿ ಮಕ್ಕಳಿಗೆ ಬೆಳಿಗ್ಗೆ ಹೋಗಲಿಕ್ಕೆ ತೊಂದರೆ ಆಗ್ತದೆ. ಬೆಳಿಗ್ಗೆ ಒಂದು ಸಾಯಂಕಾಲ ಒಂದು ಆ ಥರ ಏನಾದರೂ ಪ್ಲಾನ್ ಮಾಡುವ. ಬಾಕಿ ನಿಮಗೆ ತೊಂದರೆ ಆಗುತ್ತಾರೆ. ಯಾವುದೇ ಮಕ್ಕಳು ನಿಮ್ಮ ಹೊಟ್ಟೆಗೆ ಓಡೋದು ಬೇರೆ ಯಾವುದು ಮಾಡಿ 2500 ಈಗ ನೋಡಿ ಮೆಡಿಕಲ್ ಕಾಲೇಜ್ ಇಲ್ಲಿ ಕಡೆ ಮೆಡಿಕಲ್ ಕಾಲೇಜು, ಆನಂತರ PMF, ಆನಂತರ ಇಲ್ಲಿ 300 ಗ್ರೌಂಡು, ಆನಂತರ 300 ಆಟೋ ಟ್ರಕ್ ಇದೆಲ್ಲ ಬಂದರೆ ಇಲ್ಲಿ ಜನ ಬರಬೇಕು. ಅದು ಆಟೋಮೆಟಿಕ್ ಮಾಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿ, ಕಾಸಲಿಂಗೇಶ್ವರ ದೇವಸ್ಥಾನ ಜನ ಬಂದದ್ದು